ವೆಲ್ಕಮ್ ಬ್ಯಾಕ್. ಕೆಆರ್ ಮಾರುಕಟ್ಟೆಯಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆ. ಫುಟ್ಪಾತ್ ಒತ್ತುವರಿ ಮಾಡಿದ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಂಥ ಮಳಿಗೆಗಳು, ಶೆಡ್ಗಳ ತೆರವು. ಜಿಬಿಎ ಕೇಂದ್ರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಯಾತಕ್ಕಾಗಿ ಅಂದ್ರೆ ಸಾರ್ವಜನಿಕ ಓಡಾಟಕ್ಕೆ ಅಡ್ಡಿಯಾಗಿದ್ದಂಥ ಕಾರಣಕ್ಕೋಸ್ಕರ ತೆರವನ್ನ ಮಾಡಲಾಗ್ತಾ ಇದೆ. ಅದು ಅನಧಿಕೃತವಾಗಿ ಶೆಡ್ಗಳನ್ನು ಹಾಕೊಂಡಿದ್ರು. ಕೆಆರ್ ಮಾರುಕಟ್ಟೆಯಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಫುಟ್ಪಾತ್ ಒತ್ತುವರಿ ಮಾಡಿದಂಥ ವ್ಯಾಪಾರಿಗಳಿಗೆ ದೊಡ್ಡ ಶಾಕ್ ಒಂದು ಎದುರಾಗಿದೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿದಂಥ ಮಳಿಗೆಗಳು, ಶೆಡ್ಗಳ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಜಿಬಿಎ ಕೇಂದ್ರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಸಾರ್ವಜನಿಕ ಓಡಾಟಕ್ಕೆ ಅಡ್ಡಿಯಾಗಿದ್ದ ಕಾರಣಕ್ಕೋಸ್ಕರ ಒತ್ತುವರಿ ತೆರವನ್ನ ಮಾಡಲಾಗಿದೆ. ದಶಕಗಳಿಂದ ಪಾದಾಚಾರಿ ಮಾರ್ಗಗಳು ಅತಿಕ್ರಮಣ ಆಗ್ತಾ ಇದೆ. ಪಾದಾಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲವನ್ನ ಸಹ ತೆರವುಗೊಳಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಪರಿಹರಿಸಲು ಸಚಿವ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಅಭಿಯಾನವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನ ನಿರ್ಮಾಣವನ್ನ ಮಾಡಿದ್ರು ಎಲ್ಲವನ್ನ ಸಹ ತೆರವುಗೊಳಿಸಲಾಗಿದೆ. ಜಿಬಿಎ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಡೆಮಾಲಿಶ್ ಸ್ಥಳಕ್ಕೆ ಬಂದಂತಹ ಜಿಬಿಎ ಅಧಿಕಾರಿಗಳು ಡೆಮಾಲಿಶ್ ಮಾಡದಂತೆ ವ್ಯಾಪಾರಿಗಳ ಮನವಿ. ಸಾಕಷ್ಟು ವರ್ಷಗಳಿಂದ ಅಲ್ಲೇ ಇದ್ದೀವಿ, ಏಕಾಏಕಿಯಾಗಿ ಬಂದು ನೀವು ಡೆಮಾಲಿಶ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಮಾಡಬೇಡಿ. ಇಲ್ಲೇ ನಾವು ಸಣ್ಣ ಗೂಡಂಗಡಿಯನ್ನು ಹಾಕೊಂಡು, ಪೆಟ್ಟಿಗೆ ಅಂಗಡಿಯನ್ನು ಹಾಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ. ಈಗ ನಾವು ಎಲ್ಲಿಗೆ ಹೋಗಬೇಕು? ದಯವಿಟ್ಟು ಇದನ್ನ ಡೆಮಾಲಿಶ್ ಮಾಡಬೇಡಿ ಅಂತ ಹೇಳಿ ವ್ಯಾಪಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮನವಿಗೆ ಜಗ್ಗದೆ ಗಟ್ಟಿ ನಿರ್ಧಾರದಿಂದ ತೆರವು ಆಗಿದೆ. ಇವತ್ತರೂ ಬಿಡೋದಿಲ್ಲ, ಕಣ್ಣೀರು ಸುರಿಸಿದ್ರು ಬಿಡೋದಿಲ್ಲ. ಎಷ್ಟೋ ವರ್ಷಗಳಿಂದ ಇಲ್ಲಿದ್ದೀವಿ, ಇದು ನಮ್ದೇ ಅಂತ ಹೇಳಿದ್ರು ಕೇಳಂಗೆ ಇಲ್ಲ. 150ಕ್ಕೂ ಅಧಿಕ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗಿದೆ. 3 ಜೆಸಿಬಿಗಳ ಮುಖಾಂತರ ತೆರವು ಕಾರ್ಯಾಚರಣೆ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮಾರ್ಕೆಟ್ ಮಾರ್ಗದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಯಾವ ಕಡೆನೂ ಬಿಡ್ತಾನೆ ಇಲ್ಲ. ಒಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮವನ್ನ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಸಹ ಮಾಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರು ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಈಗ ಕೆಆರ್ ಮಾರ್ಕೆಟ್ ಅಲ್ಲ ಅಂದ್ರೆ ಸಾಕಷ್ಟು ಜನನಿಬಿಡ ಇರುವಂತಹ ಪ್ರದೇಶ ಇದು. ಇಲ್ಲೂ ಕೂಡ ಇವತ್ತು ಫುಟ್ಪಾತ್ನಲ್ಲಿದ್ದಂತಹ ಅಂಗಡಿ ಮುಂಗಳನ್ನ ಅಥವಾ ಬೇರೆ ಬೇರೆ ಕಟ್ಟಡಗಳಿರ್ತದೆ ಅಥವಾ ಬೇರೆ ಬೇರೆ ವ್ಯಾಪಾರಗಳು ಮಾಡ್ತಾ ಇದ್ದಾರೆ, ಅವರುಗಳನ್ನ ತೆರವುಗೊಳಿಸುವಂಥ ಕಾರ್ಯ ಆಗ್ತಾ ಇದೆ. ಅಂದಾಗ ನಾವು ನೋಡ್ತಾ ಇದ್ದೀವಿ, ಇದು ಕೆಆರ್ ಮಾರ್ಕೆಟಿನ ಸರ್ಕಲ್. ಇದು ಸರ್ಕಲ್ ಇಂದ ಏನು ಫ್ಲೈಓವರ್ ಕೆಳಗಡೆ ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವಂತಹ ಭಾಗ ಇರುತ್ತೆ, ಅಲ್ಲಿ ಇದ್ದಂತಹ ಒಂದು ಅನಧಿಕೃತ ಏನು ಮಳಿಗೆಗಳಾಗಿರಲಿ, ಶಾಪ್ಸ್ ಆಗಿರಲಿ ಅಥವಾ ಈ ಶೌಚಾಲಯದ ಕಟ್ಟಡಗಳಾಗಿರೋದೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ತೆರವುಗೊಳಿಸುವಂಥ ಕಾರ್ಯ ಈಗ ಜೆಸಿಬಿಯಿಂದ ಆಗ್ತಾ ಇದೆ. ಒಂದು ವಿಚಾರ ಅಂತಂದರೆ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಅಂದರೆ ಪೊಲೀಸರುಗಳನ್ನು ನಿಯೋಜನೆ ಮಾಡಿಕೊಂಡು, ಹೆಚ್ಚುವರಿ ಸಿಬ್ಬಂದಿಗಳು ನಿಯೋಜನೆ ಮಾಡಿಕೊಂಡು ಭದ್ರತೆಯ ಮುಖಾಂತರ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸರಿಸುಮಾರು 150ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳಿಗಾಗಲೇ ತೆರವು ಆಗ್ತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅತಿ ಹೆಚ್ಚು ವ್ಯಾಪಾರಸ್ಥರು ಇರುವಂಥದ್ದು ಮುಸಲ್ಮಾನರು. ಹಾಗಾಗಿ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತದೆ. ಕೆಲವು ವ್ಯಾಪಾರಿಗಳು ಈಗಾಗಲೇ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ನಮಗೆ ಬಿಸ್ನೆಸ್ ಹಾಳಾಗುತ್ತೆ, ಉದ್ಯಮಗಳು ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಅದಕ್ಕೆ ಯಾವುದೇ ಸೊಪ್ಪಾಕುವಂಥ ಕೆಲಸ ಕೂಡ ಈಗ ಜಿಬಿಎ ಅಧಿಕಾರಿಗಳದ್ದು ಆಗ್ತಾ ಇಲ್ಲ. ಹಾಗಾಗಿ ನಾನು ಇಲ್ಲಿ ವ್ಯಾಪಾರಸ್ಥರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಅಂಗಡಿ ಹೋಗಿದ್ಯಾ? ನಂದೇ ಅಂಗಡಿ ಸರ್ ಅದು. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ? ನಮ್ಮ ಅಪ್ಪ 40 ವರ್ಷದಿಂದ ಮಾತಾಡ್ತಾರೆ. ನಮ್ಮ ತಂದೆ ಇದ್ರು, ತಂದೆ ಕಾಲದಿಂದ ಮಾತಾಡ್ತಾ ಇರೋದು. ಎಲ್ಲ ನಮ್ಮ ಹತ್ರ ಲೈಸೆನ್ಸ್ ಇದೆ, ಎಲ್ಲ ಜೀವನ ಆಯಿಲ್ಲಂತೂ ಏನು ನೋಟಿಸ್ ಕೊಟ್ಟಿಲ್ಲ ನಮಗೆ. ಸರ್ಕಾರನ ಹಾಳು, ಕಾಂಗ್ರೆಸ್ ಸರ್ಕಾರ ಹಾಳು. ನಮ್ಗೆ ಏನು ನೋಟಿಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಬೇರೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಜನ ಸರ್ಕಾರ ಬರಲ್ಲ, ಇದು ಖಂಡಿತ ಬರಲ್ಲ. ಇದು ಸರ್ಕಾರನ ಬರಲ್ಲ. ಅವ್ರು AC ಕೂತ್ಕೊಂಡು ಇದು ನೋಡಿ, ನಮ್ದು ಮನೇಲಿ ಮಕ್ಕಳು ಇದೆ ಏನು ಮಾಡೋದು? ಅಂಗಡಿನ ಹೋಗ್ಬಿಟ್ಟಲ್ಲ, ಏನು ಮಾಡೋದು? ನಿಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಹೇಳ್ತೀನಿ. ರಾತ್ರಿ 4 ಗಂಟೆಗೆ ಯಾರು 4 ಜನ ಬಂದ್ರು ನಮ್ಗೆ 1.5 ಲಕ್ಷ ಕೊಡಿ ಒಂದು ಅಂಗಡಿಗೆ. ನಾ ಎಲ್ಲ ಸ್ಟಾಪ್ ಮಾಡ್ತೀನಿ ನಮ್ಗೆ ಹೇಳಿದೆ. 4 ಜನ ಯಾರು ಗೊತ್ತಿಲ್ಲ ನಮ್ಗೆ. ರಾತ್ರಿ 4 ಗಂಟೆ ಬಂದ್ರೆ ನಮ್ಗೆ ಹೇಳಿದೆ, ನಮ್ಗೆ
ಎಲ್ಲರೂ ಕಟ್ಕೊಂಡು ಬಂದೆ. ಯಾರವರು ಏನು ಗೊತ್ತಿಲ್ಲ, ಸೆಟಲ್ಮೆಂಟ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ. ಎಲ್ಲರೂ ನಮಗೆ ಮೋಸ ಮಾಡಿದೆ. ಅವರು ಒಳ್ಳೆ ಇರೋದಿಲ್ಲ. ಅವರು ಎಷ್ಟಾಗಲಿ ಅವ್ರ ಮಕ್ಕಳು ಒಳ್ಳೆಯಿಲ್ಲ, ಕಮಿಷನರ್ ಇರಲಿ, ಡಿ ಕೆ ಇರಲಿ, ಅವ್ರ ಮಕ್ಕಳು ಸರಿ ಇಲ್ಲ ನೋಡಿ. ಚಾಲೆಂಜ್ ಮಾಡ್ತೀನಿ. ಈಗ ಮಾನ್ಯ ಹೈಕೋರ್ಟ್ ಅವರಿಗೆ ಅವರು ಮೋಸ ಮಾಡಿದೆ, ನಮಗೆ ಮಾನ್ಯ ಸುಪ್ರೀಂ ಕೋರ್ಟ್ ಅವರಿಗೆ ನಮಗೆ ಮೋಸ ಮಾಡಿದೆ. ಜಡ್ಜ್ ಅವ್ರಿಗೆ ಎಲ್ಲರಿಗೆ ನಾವು ಹೇಳ್ತೀನಿ, ಎಲ್ಲ ಮೋಸ ಯಾಕೆ ನ್ಯಾಯ ಮಾಡಲ್ಲ ನೀವು? ಯಾಕೆ ಎಲ್ಲ ಅನ್ಯಾಯ ಮಾಡೋರು ನೀವು? ಚಾಲೆಂಜ್ ಮಾಡ್ತೀನಿ ನಿಮಗೆ. ಯಾಕೆ ನ್ಯಾಯ ಮಾಡ್ಕೊಂಡು ತೋರಿಸಿ ನೋಡೋಣ. ನನಗೆ ಕೆಲಸ ಆಗ್ತದೆ, ಸ್ಟಾಪ್ ಮಾಡ್ಕೊಂಡು ನೋಡಿ ಅರ್ಧ ಗಂಟೆಯಿಂದ. ಇದು ಒಂದ್ ರೀತಿಯಲ್ಲಿ ವ್ಯಾಪಾರಸ್ಥರ ಅಳಲಾಗಿರುವಂತದ್ದು. ಸಾಕಷ್ಟು ಒಂದ್ ರೀತಿಯಲ್ಲಿ 3-4 ದಶಕಗಳಿಂದ ನಾವಿಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ. ಇಡೀ ಜೀವನವನ್ನು ಇಲ್ಲಿ ಕಟ್ಕೊಂಡಿದೀವಿ. ಈಗ ವ್ಯಾಪಾರ ಇಲ್ಲ, ಅಂಗಡಿಗಳೆಲ್ಲವೂ ಕೂಡ ತೆರವು ಆಗ್ತಾ ಇದೆ. ಸಹಜವಾಗಿ ನಮಗೆ ಸಾಕಷ್ಟು ನೋವಿದೆ ಅನ್ನುವಂಥದ್ದನ್ನ ಇಲ್ಲಿ ಇದ್ದಂತಹ ವ್ಯಾಪಾರಿಗಳು ವ್ಯಕ್ತಪಡಿಸ್ತಿರೋದು. ಸಹಜವಾಗಿ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು 150ಕ್ಕೂ ಹೆಚ್ಚು ಏನು ಈಗಾಗಲೇ ಸಾಕಷ್ಟು ಮಳಿಗೆಗಳಿರ್ತದೆ ಅಥವಾ ಅಂಗಡಿಗಳನ್ನ ಹಾಕೊಂಡಿರ್ತದೆ, ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂಥ ಕೆಲಸ ಈಗ JCBಗಳಿಂದ ಆಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಗಣೇಶ್ ಹೆಗಡೆ, ಟಿ5 ಕನ್ನಡ, ಬೆಂಗಳೂರು.